ಇಂದು ಬಿಸರಳ್ಳಿ ಗ್ರಾಮದ ಯುವಕನಾಗಿರ್ತಕ್ಕಂತಹ ಭರಮಪ್ಪ ಮ್ಯಾಗಳಮನಿ ಅವರು ಅಗ್ನಿವೀರ್ ತಂಡದ ತರಬೇತಿಯನ್ನು ಪೂರ್ಣಗೊಳಿಸಿ ಗ್ರಾಮಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಊರಿನ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಗಾಂಧಿ ವೃತ್ತದಲ್ಲಿ ಆತನ ಆಗಮನಕ್ಕೆ ಕಾಯ್ತಾ ಇದ್ದಾರೆ. ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ. ಅವರೆಲ್ಲ ಹೂಗುಚ್ಛವನ್ನು ಹಿಡ್ಕೊಂಡು ಆತನ ಆಗಮನಕ್ಕೆ ಕಾಯ್ತಾ ಇದ್ದಾರೆ. ದೂರಕ್ಕೆ ಕಾರ್ ಆ ಕಡೆ ಹಾಕ್ರಿ ಸೈಡ್ ಇಲ್ಲ ಒಂದು ಸೈಡ್ ಹಾಕ್ಬಿಡು ಗಾಡಿ ನೀವು ಬಾ ಯೋಧನ ಆಗಮನ ಊರಿನ ಪ್ರಮುಖ ಎಲ್ಲ ವಿದ್ಯಾರ್ಥಿಗಳಿಗೆ ಅತ್ಯಂತ ಸಂತೋಷದಿಂದ ಬರಮಾಡಿಕೊಳ್ತಾ ಪುಷ್ಪವನ್ನು ಹಾಕುವುದರ ಮುಖಾಂತರ ಗಾಂಧಿ ವೃತ್ತಕ್ಕೆ ಸ್ವಾಗತವನ್ನು ಕೋರುತ್ತಾ ಇದೀಗ ಗಾಂಧಿ ವೃತ್ತದ ಕಡೆಗೆ ಹೋಗ್ತಾ ಇದ್ದೀವಿ. ಎಲ್ಲ ಊರಿನ ಮೇಲೆ ಆ ಒಂದು ಯೋಧನನ್ನು ಬರಮಾಡಿಕೊಳ್ತಾ ಇದ್ದಾರೆ. ವೇದಿಕೆ ಮೇಲೆ ಇಲ್ಲ ಬರಲ್ಲ ವೇದಿಕೆಯ ಮೇಲೆ ಆಗಮಿಸಿದಂತ ಹಿರಿಯರೆಲ್ಲರೂ ಕೂಡಿ ಆ ಯೋಧನಿಗೆ ಗೌರವವನ್ನು ಸಲ್ಲಿಸಬೇಕು. ಯುವಕ ಮಿತ್ರರಿದ್ದು ಅವರೆಲ್ಲರೂ ಕೂಡ ಅವರೆಲ್ಲರಿಗೂ ಕೂಡ ಈ ಭರಮಪ್ಪ ಮ್ಯಾಗಳಮನಿ ಅನ್ನೋರು ಮಾರ್ಗದರ್ಶಕರಾಗಿದ್ದಾರೆ. ಸಾಕಷ್ಟು ಯುವಕ ಮಿತ್ರರು ಈ ವಯಸ್ಸಿನಲ್ಲಿ ಮದ್ಯ ಮತ್ತು ಮಾದಕ ವಸ್ತುಗಳಿಗೆ ವ್ಯಸನರಾಗಿ ಆರೋಗ್ಯವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಆ ಆರೋಗ್ಯ ಎಷ್ಟು ಸಂಪತ್ತು ಅನ್ನೋದನ್ನ ಈ ನಮಗೆ ಭರಮಪ್ಪ ಮಾರ್ಗದರ್ಶಕನಾಗಿದ್ದಾನೆ. ಈ ಮುಸ್ಸಂಜೆಯ ಸಮಯದಲ್ಲಿ ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸಕ್ಕೆ ಹೋಗಿ ಬಂದಾನಂದ್ರ ನಿಜವಾಗಿ ನಾವು ಹೆಮ್ಮೆ ಪಡ್ಬೇಕಂತ ವಿಷಯ. ಇವತ್ತು ನಮಗೂ ಖುಷಿ ಆಗುತ್ತೆ. ಯಾಕಂತಂದ್ರ ಈಗೆಲ್ಲ ಹುಡುಗರಿಗೆ ಎಲ್ಲ ಸ್ಫೂರ್ತಿ ಇತ್ತ. ಇವತ್ತು ದೇಶ ಸೇವೆ ಮಾಡಕ್ ಏನಪ್ಪ ನಾವು ಮುಂದೆ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರೇ ಮತ್ತು ಗ್ರಾಮದ ಗುರು ಹಿರಿಯರೇ ಮತ್ತು ಎಲ್ಲ ನನ್ನ ತಾಯಂದಿರೇ ಪರವಾಗಿ ಹಾಗೂ ಊರಿನ ಗುರು ಹಿರಿಯರ ಪರವಾಗಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೇ ಒಂದು ವರ್ಷದ ಹಿಂದೆ ಅವಧಿಯಲ್ಲಿ
ನಾವು ಇಬ್ಬರು ಸುಮ್ಮನೆ ಕಾಲಹರಣ ಇಲ್ಲೇ ಕುಂತು ಅವನ ಒಂದು ಪ್ರತಿದಿನದ ಎಷ್ಟೋ ಜನ ನಕ್ಕಿದ್ದಾರೆ ಅವನ ಒಂದು ಪ್ರಯತ್ನ ನೋಡಿ. ಅನೇಕರು ಅವನ ನೋಡಿ ನಕ್ಕಿದ ಉದಾಹರಣೆಗಳಿವೆ. ಅದನ್ನು ಚಾಲೆಂಜ್ ತಗೊಂಡು ಈ ಒಂದು ನರೇಂದ್ರ ಮೋದಿಜಿಯವರ ಒಂದು ಅಗ್ನಿಪಥ ಯೋಜನೆ ಅಡಿಯಲ್ಲಿ ಏನು ಪ್ರತಿಯೊಬ್ಬ ಯೋಧನು ಸಹ ಭಾರತಾಂಬೆ ಸೇವೆಯನ್ನ ಮಾಡ್ಲಿ ಅಂತೇಳಿ ನರೇಂದ್ರ ಮೋದಿ ಅವರು ಅಗ್ನಿವೀರನಾಗಿ 4 ವರ್ಷಗಳ ಕಾಲ ಸತತವಾಗಿ ಅದ್ಭುತವಾಗಿ ವೇದಿಕೆ ಮೇಲೆ ಮುಖ್ಯ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ನನ್ನ ಪಾಲಕರಾಗಿರ್ತಕ್ಕಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತಾ, ಈ ಒಂದು ವೇದಿಕೆಯಲ್ಲಿ ಎಷ್ಟೋ ಮಕ್ಕಳು ನಿಂತಿದ್ದಾರೆ. ಹಾಗೂ ನಾನು ಈ ಥರ ನಾನು ಬೆಳಿಬೇಕಾದ್ರೆ ನನಗೆ ಕಾರಣರಾಗಿರ್ತಕ್ಕಂಥ ನನ್ನ ಮಾವನರಾಗಿರ್ಬೋದು ಹಾಗೂ ನನ್ನ ತಂದೆ ತಾಯಿಗಳಾಗಿರ್ಬೋದು, ಇವರಿಂದಾನೇ ನಾನು ಈ ಥರ ಬೆಳೆಯಲಿಕ್ಕೆ ಸಾಧ್ಯವಾಯಿತು. ಇವರೇ ಇರಲಿಲ್ಲ ಅಂದರೆ ನಾನು ಇವತ್ತು ಈ ಮಟ್ಟಿಗೆ ನಿಲ್ಲಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಇವತ್ತು ಇವರಿಂದಾನೇ ನಾನು ಒಂದು ನೌಕರಿಯನ್ನು, ಒಂದು ಇಂಡಿಯನ್ ಆರ್ಮಿ ಅನ್ನೋದು ಒಂದು ಸೆಲೆಕ್ಷನ್ ಆಗಬೇಕಾದ್ರೆ ಅವರಿಂದ ನಾನು ಎಷ್ಟೋ ಅವರು ಭಾಳ ನನಗೆ ಹೆಲ್ಪ್ ಮಾಡಿದ್ದಾರೆ. ನಾನು ಹುಟ್ಟುತ್ತಾನೆ ಆದರೂ ಇಲ್ಲ ಅಂದ್ರೂ SLC-ಇಂದನೂ ಅವರು ಅಲ್ಲೇ ಊರೊಳಗೆ ಇದ್ಕೊಂಡು ಅಲ್ಲೇ ಎಲ್ಲ ನಾನು ಓಡೋದ್ರಿಂದ ಆಯಿತು, ನಾನು ತಿನ್ನೋದ್ರಿಂದ ಆಯಿತು, ಪ್ರತಿಯೊಂದು ಅವರಿಂದನೇ ನಾನು ಈ ಲೆಕ್ಕಕ್ಕೆ ನಾನು ಬೆಳಿಬೇಕಾದ್ರೆ ಅವರಿಂದನೇ. ಅವರೇ ನನ್ನ ಕೈ ಬಿಟ್ಟಿದ್ರೆ ನಾನು ಈ ಲೆಕ್ಕಕ್ಕೆ ಬೆಳೀತಿದ್ದಿಲ್ಲ. ನನ್ನ ತಂದೆ ತಾಯಿ ಆಯಿತು, ನನ್ನ ಅವ್ರ ಹತ್ರ ಇದ್ದಿದ್ದು ಭಾಳ ಕಮ್ಮಿ. ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ನನ್ನ ಮಾವಂದ್ರಿಂದಾನೇ ನಾನು ಬೆಳೆದಿರೋದು. ಹಾಗೂ ನನ್ನ ಇಲ್ಲಿ ನಿಂತಿರ್ತಕ್ಕಂಥ ಸಿದ್ದಣ್ಣ ಆಗಿರ್ಬೋದು, ರೇಣು ಅಣ್ಣ ಆಗಿರ್ಬೋದು, ಇವರು ಭಾಳ ಓಡ್ತಕ್ಕಂಥವ್ರಿಗೆ ಮಾಡ್ತಕ್ಕಂಥವ್ರಿಗೆ ಭಾಳ ಸಪೋರ್ಟ್ ಮಾಡ್ತಾರೆ. ಅವು ಆ ಕಡೆ ಬೆಡಗೇರಿ ರೋಡ್ ಇದೆ, ಅಲ್ಲಿ ಈ ಕಡೆ ಓಡ್ತಕ್ಕಂಥ ಹುಡುಗರಿಗೆ ಹೋಗ್ತಕ್ಕಂಥ ನಮ್ಮೂರವರೇ ಭಾಳ ಹೀಯಾಳಿಸ್ತಾರೆ. ಇವನೇನು ಮಾಡ್ತಾನೆ, ಏನಿಲ್ಲ, ಇವ್ ಓಡ್ತಾ ಇದ್ದಾನೆ, ಸುಮ್ಮನೆ ಉತ್ತರಂಗೆ ಓಡ್ತಾನೆ, ಈ ಓಡಾಡೋದನ್ನ ಏನು ಮಾಡ್ತಾನೆ, ಓಡ್ತಾನಂತ ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ ಅಂತ ಹಂಗಿಸ್ತಾರೆ. ಯಾರಿಗೂ ಆ ಥರ ಹಂಗಿಸ್ಬೇಡ್ರಿ. ಅವ್ರು ನಾನು ಈ ಊರು ಬೇಕಾದ್ರೆ ನಮ್ಮ ಊರೇ ನನಗೆ ಈ ಥರ ಅಂದಿದ್ದ ಕಾರಣಕ್ಕೆ ನಾನು ಮಾವು ಹೇಳಿದೆ, ಮಾವು ನನಗೆ ಈ ಥರ ಅಂತಿದ್ದಾರೆ, ನಾನು ಮಾಡಲ್ಲ, ನಾನು ಬಿಡ್ತೀನಿ, ನಾನು ಓಡೋದಿಲ್ಲ ಅಂತಂದಿರ ಮೇಲೆ ನಮ್ಮ ಮಾವು ಹೇಳಿದೆ, ಇದನ್ನೆಲ್ಲ ಬಿಟ್ಟು ನಾನು ಕಡಿಬ ನಾನು ಮಾಡಿಸ್ತೀನಿ ಅಂತಂದು ಅವರು. ನಾನು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಸಾಕಷ್ಟು ದುಡ್ಡು ಆಗಿರ್ಬೋದು, ಊಟ ಆಗಿರ್ಬೋದು, ಏನೋ ಆದರೂ ನಾನು ಹಿಡ್ಕೊಂಡು ಬಡ್ದಾಡಿ ನಾನು ಈ ಲೆಕ್ಕಕ್ಕೆ ತಂದಿದ್ದೀನಿ ಸರ್. ಅಂದರೆ ಇದೆಲ್ಲ ಸನ್ಮಾನ ಆಗಿರ್ಬೋದು. ಇದು ನಾನು ಈ ವೇದಿಕೆ ಮೇಲೆ ನಾನು ನಿಂತಿರ್ತಕ್ಕಂಥದ್ದು ಅಂದರೆ ಇದೇ ಮೊದಲನೇ ವೇದಿಕೆ ನಾನು ಹತ್ತಿರ್ತಕ್ಕಂಥದ್ದು. ಇಷ್ಟು ದಿನ ಆದರೂ ನಾನು ಒಂದು 10 ರೂಪಾಯಿ ಆದರೂ ಎಲ್ಲಿ ಆದರೂ ಯಾವ ವೇದಿಕೆ ಮೇಲೆ ಹತ್ತಿಲ್ಲ, ಏನೂ ಇಲ್ಲ. ಈ ವೇದಿಕೆ ಮೇಲೆ ಬಂದು ಕುಂತ್ಕೊಂಡು ಇಷ್ಟು ಜನರು ಇದರಿಗೆ ನಾನು ಸನ್ಮಾನ ಮಾಡ್ಕೋಬೇಕಾದ್ರೆ ಈ ಸನ್ಮಾನ ಎಲ್ಲರೂ ಒಪ್ಪಕ್ಕಾಗಿದ್ದು ನಮ್ಮ ಮಾವಂದ್ರಿಗೆ ಇದು ಇಷ್ಟು ಹೇಳಿ ನನ್ನ ಮಾತುಗಳನ್ನು ಭಾಳ ಕಷ್ಟ. ಒಂದು ಟ್ರೈನ್ ಬಂದ್ಬಿಟ್ರೆ ಅಲ್ಲಿ ಬೇಸಿಕ್ಕಿಂದ ಹಿಡ್ಕೊಂಡು ಮುಕ್ತ 6 ತಿಂಗಳ ಮಗ ಆದರೂ ಭಾಳ ಅಂದರೆ ಭಾಳ ಕಷ್ಟ ಆಗುತ್ತೆ. ಅಲ್ಲಿ ಕೊಡ್ತಕ್ಕಂಥ ಟಾರ್ಚರ್ಗಾಯ್ತು ಇದಾಯಿತು. ಅಲ್ಲಿ ನಾನು ಇದ್ದಾಗ ಓದೋದು ಒಂದು ತಿಂಗಳೊಳಗೆ ಒಂದು 20 ಜನರು ಓಡೋಗಿದ್ದಾರೆ. ಅವ್ರು ಕೊಡ್ತಕ್ಕಂಥ ಟಾರ್ಚರ್ ಆ ಥರ ಕೊಡ್ತಾರೆ. ಅಂದರೆ ಅವ್ರು ಹೇಳಿದ್ದು ಒಂದು ಯಾವುದೋ ಒಂದು ಕ್ಲಾಸಿಗೆ ಅಟೆಂಡ್ ಆಗಲಿಲ್ಲ ಅಂದ್ರೂ ಅವ್ರು ಕೊಡ್ತಕ್ಕಂಥ ಟಾರ್ಚರ್ ನನಗೆ ಕೊಟ್ಟಿದ್ದು ಮಿನಿಮಮ್ ಒಂದು ಬ್ಯಾಗ್ ಒಳಗೆ ಒಂದು 20 kg ಕಲ್ಲು ಹಾಕೊಂಡು ಒಂದು 15 ಜನ ನಿಂದಿಸಿದ್ದಾರೆ ನನಗೆ ಕಂಟಿನ್ಯೂ. ಅವರು ಒಂದು ಯಾವುದೇ ಒಂದು ಕ್ಲಾಸಿಗೆ ಅಟೆಂಡ್ ಆಗಲಿಲ್ಲ ಅಂದಮೇಲೆ ಅದಕ್ಕೋಸ್ಕರ ಒಂದೇ ಒಂದು ಕ್ಲಾಸಿಗೆ ಅಟೆಂಡ್ ಆಗಲಾರ್ದ ಒಂದು ಕಾರಣಕ್ಕೋಸ್ಕರ ಅಷ್ಟು ಇಷ್ಟೆಲ್ಲ ಪನಿಷ್ಮೆಂಟ್ ಕೊಡ್ತಾರೆ. ಪನಿಷ್ಮೆಂಟ್ ಅಂತರೂ ಇಂಡಿಯನ್ ಆರ್ಮಿ ಒಳಗೆ ಭಾಳ ಅಂತರೂ ಅಷ್ಟೇನು ಕಷ್ಟ ಇಲ್ಲ, ಆದರೂ ಕಷ್ಟ ಅನ್ನೋದು ಬರುತ್ತೆ. ಸಹಿಸ್ಕೊಂಡು ಏನಾದರೂ ಮುಗಿಸ್ಕೊಂಡು ಬರಬೇಕು. ನಂತರ ಕಾರ್ಯಕ್ರಮ ಮುಂದುವರೆದಂತೆ ಇನ್ನೊಂದು ಇಂಡಿಯನ್ ಆರ್ಮಿ ಇನ್ಸ್ಟಿಟ್ಯೂಟ್ ಸಹೋದರ
ಅಂತಿಮ ಘಟ್ಟಕ್ಕೆ ಬಂದಿದ್ದು ಕಾರ್ಯಕ್ರಮ ಮುಕ್ತಾಯವಾಗಿದೆ. ಜೋರಾದ ಚಪ್ಪಾಳೆ